CET ಎಕ್ಸಾಮ್ ಅಲ್ಲಿ OMR ಶೀಟ್ ಫಿಲ್ ಮಾಡಬೇಕಾದ್ರೆ ನಾನು ಹೇಳೋ ಪಾಯಿಂಟ್ಸ್ ನ ತಪ್ಪದೆ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಇಸ್ ಯೂಸ್ ಓನ್ಲಿ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್. ಮತ್ತೆ ನಿಮ್ಮ ಹೆಸರನ್ನ ಫಿಲ್ ಮಾಡಬೇಕಾದ್ರೆ ಬ್ಲಾಕ್ ಲೆಟರ್ಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಫಿಲ್ ಮಾಡಬೇಕು. ಅಂಡ್ ನಿಮ್ಮ ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ ಆರ್ ಇನಿಷಿಯಲ್ಸ್ ಮಧ್ಯ ಒಂದು ಬಾಕ್ಸ್ ನ ಗ್ಯಾಪ್ ಕೊಟ್ಟು ಫಿಲ್ ಮಾಡಿ. ಎಕ್ಸಾಮ್ ಶುರು ಆಗೋಕ್ಕಿಂತ ಮುಂಚೆ ಇದನ್ನ ಫಿಲ್ ಮಾಡೋಕ್ಕೆ ಅಂತಾನೆ 10 ಮಿನಿಟ್ಸ್ ನಿಮಗೆ ಟೈಮ್ ಸಿಕ್ಕಿರುತ್ತೆ. ಸೊ ಈ ಟೈಮ್ನಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ನೋಡಿಕೊಂಡು CET ನಂಬರ್, ಕ್ವೆಶನ್ ಪೇಪರ್ ವರ್ಷನ್ ಕೋಡ್ ಆ್ಯಂಡ್ ಸೀರಿಯಲ್ ನಂಬರ್ನ ನಿಧಾನವಾಗಿ ಕರೆಕ್ಟಾಗಿ ಫಿಲ್ ಮಾಡಿ. OMR ಅಲ್ಲಿರೋ ಬಬಲ್ಸ್ನ ಒಳಗಡೆ ಮಾತ್ರ ಪೂರ್ತಿ ಶೇಡ್ ಮಾಡಿ ಆ್ಯಂಡ್ ತುಂಬ ಜೋರಾಗಿ ಅಥವಾ ತುಂಬ ಲೈಟಾಗಿ ಶೇಡ್ ಮಾಡಬೇಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಬಬಲ್ಸ್ನ ತಿದ್ದಕ್ಕೆ ಹೋಗಬೇಡಿ. ಆ್ಯಂಡ್ ಇಂಪಾರ್ಟೆಂಟ್ ಏನಂದರೆ ಒಂದು ರೋ ಅಲ್ಲಿ 2 ಕಡೆ ಬಬಲ್ನ ಶೇಡ್ ಮಾಡೋಕ್ಕೆ ಹೋಗಲೇಬೇಡಿ. ನೆಕ್ಸ್ಟ್ ಇಸ್ ಯಾವ್ದಾದ್ರು ಕ್ವೆಶ್ಚನ್ನ ಸ್ಕಿಪ್ ಮಾಡ್ತಿದ್ದೀರಾ ಅಂದರೆ OMRನಲ್ಲೂ ಕೇರ್ಫುಲ್ ಆಗಿ ಸ್ಕಿಪ್ ಮಾಡಿ, ಇಲ್ಲಾಂದರೆ ಸೀರಿಯಲ್ ನಂಬರ್ ಶಿಫ್ಟ್ ಆಗಿ ಇಡೀ ಕ್ವೆಶ್ಚನ್ ಫ್ಲೋನೇ ತಪ್ಪಾಗ್ಬಿಡುತ್ತೆ. ಫೈನಲಿ CET ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅನ್ನೋದು ಇರಲ್ಲ. ಸೊ ಪೇಪರ್ ಸಬ್ಮಿಟ್ ಮಾಡೋಕ್ಕೂ ಮುಂಚೆ ಎಲ್ಲ ಬಬಲ್ನು ಶೇಡ್ ಆಗಿದೆಯಾ ಅಂತ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಪಾಯಿಂಟ್ಸ್ನು ಒಂದು PDF ಅಲ್ಲಿ ಹಾಕಿದ್ದೀನಿ. ಸೊ ಆ ಡಾಕ್ಯುಮೆಂಟ್ ಬೇಕು ಅಂದರೆ OMR ಅಂತ ಕಾಮೆಂಟ್ ಮಾಡಿ, ಲಿಂಕ್ನ DM ಅಲ್ಲಿ ನಾನೇ ಕಳಿಸ್ತೀನಿ.